ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಈಗ ಕನ್ನಡಿಯಂತೆ ಒಂದೊಂದೇ ಸತ್ಯ ಹೊರಬರುವ ಸಮಯ ಬಂದಿದೆ. ಮುಂದಿನ 24 ಗಂಟೆಯೊಳಗೆ ನಿಮ್ಮ ಜೀವನದಲ್ಲಿ ಬೆಚ್ಚು ಬೀಳುವಂತಹ ಘಟನೆಗಳು ನಡೆಯಲಿವೆ. ನೀವು ನಿಮ್ಮ ಕಣ್ಣಿನಿಂದ ನೋಡುತ್ತಾ, ಕಿವಿಯಿಂದ ಕೇಳುತ್ತಾ ಸತ್ಯವನ್ನು ಅನುಭವಿಸುವಿರಿ. ಹೌದು ನನ್ನ ಪ್ರಿಯ ಸ್ನೇಹಿತರೆ, ನೀವು ಮೇಷರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಇಗ್ನೋರ್ ಮಾಡಬೇಡಿ. ನಿಮಗೆ ಸಮಯ ಇರಲಿ ಇಲ್ಲದಿರಲಿ, ಈ ವಿಷಯವನ್ನು ತಪ್ಪಿಸಿಕೊಳ್ಬೇಡಿ. ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದರ ಹೊಣೆಗಾರರು ನೀವೇ ಆಗಿರುತ್ತೀರಿ. 3 ವರ್ಷಗಳ ನಂತರ ನಿಮ್ಮ ಕುಂಡಲಿಯಲ್ಲಿ 7 ಮಹತ್ವದ ಯೋಗಗಳು ನಿರ್ಮಾಣವಾಗಿವೆ. ಇವು ಯಾರನ್ನಾದರೂ ರಾಜನಿಂದ ಭಿಕ್ಷುಕನಾಗಿ ಮಾಡಬಹುದು ಅಥವಾ ಶೂನ್ಯದಿಂದ ಹೀರೋ ಆಗಿ ಮಾಡಬಹುದು. ಈ 7 ಯೋಗಗಳು ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಬದಲಿಸಲಿವೆ. ಇಂದು ನೀವು ಕಾಣಲಿರುವ ಸತ್ಯ ಕನ್ನಡಿಯಂತೆ ಸ್ಪಷ್ಟವಾಗಿರುತ್ತೆ ಮತ್ತು ಈ ಅವಕಾಶ ಮತ್ತೆ ಸಿಗೋದಿಲ್ಲ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳಿದ್ದರೆ ಅವುಗಳನ್ನು ನಿವಾರಿಸಲು ಭಗವಂತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಮೇಷರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಮೂಡುವ ದೊಡ್ಡ ಪ್ರಶ್ನೆ ಏನಂದರೆ, ಕನ್ನಡಿಯಂತೆ ಹೊರಬರುವ ಆ ಸತ್ಯ ಯಾವುದು ಎಂಬುದು. ಕಳೆದ 3 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಹಲವು ಅಡೆತಡೆಗಳು ಕಾಣಿಸಿಕೊಂಡಿವೆ. ಹೊಸ ಜನರು ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ಆದರೆ ಆಶ್ಚರ್ಯ ಆಗಿ ಅವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವಂತಾಗಿದೆ. ಅವರು ಹೊರಗೆ ನಿಮಗೆ ಸಿಹಿ ಮಾತುಗಳನ್ನು ಹೇಳ್ತಾರೆ, ಆದರೆ ಒಳಗೆ ನಿಮ್ಮ ಬಗ್ಗೆ ಬೇರೆ ರೀತಿಯ ಆಲೋಚನೆಗಳನ್ನು ಹೊಂದಿರ್ತಾರೆ. ಈ ಸಮಯದಲ್ಲಿ ನಿಮಗೆ ನಿಜವಾದ ಮತ್ತು ಸುಳ್ಳಾದ ಸಂಬಂಧಗಳ ನಡುವೆ ವ್ಯತ್ಯಾಸ ಗೊತ್ತಾಗಲು ಶುರುವಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಸಹನೆ ಮತ್ತು ನಿಮ್ಮ ವಿಶ್ವಾಸವೇ ನಿಮ್ಮ ದೊಡ್ಡ ಬಲವಾಗಿರುತ್ತೆ. ನೀವು ಮಾಡಿದ ಪರಿಶ್ರಮ ಎಂದಿಗೂ ವ್ಯರ್ಥವಾಗೋದಿಲ್ಲ, ಆದರೆ ಅದರ ಫಲವನ್ನು ಪಡೆಯಲು ಸರಿಯಾದ ಸಮಯ ಬೇಕಾಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಈ ಬದಲಾವಣೆಗಳು ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಲು ಬರುತ್ತಿವೆ. ನಿಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಿಜವಾದ ಸಾಮರ್ಥ್ಯವನ್ನು ಹೊರತೆಗೆಯಲು ಇವು ಸಹಾಯ ಮಾಡುತ್ತವೆ. ನಕಾರಾತ್ಮಕ ಜನರಿಂದ ದೂರವಿದ್ದು ಸಕಾರಾತ್ಮಕ ಚಿಂತನೆಗಳನ್ನು ಹೊಂದಿದ್ದರೆ ಈ ಸಮಯ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನು ತರುತ್ತೆ. ಕಲಿಯುಗದಲ್ಲಿ ಮಾನವರು ಅತ್ಯಂತ ಜಾಗರೂಕತೆಯಿಂದ ನಡೆದುಕೊಳ್ಳಬೇಕು. ಯಾರ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು ಮತ್ತು ಯಾರಿಂದ ದೂರ ಇರಬೇಕು ಎಂಬುದನ್ನು ತಿಳಿದುಕೊಳ್ಳುವ ಸಮಯ ಇದು. ಒಂದು ಸಣ್ಣ ಸತ್ಯದ ಅನಾವರಣ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ನಷ್ಟಗಳನ್ನು ತಪ್ಪಿಸಬಹುದು. ನಿಮ್ಮ ಜೀವನದಲ್ಲಿ ದೇವರ ಕೃಪೆ ಇದ್ದರೆ ಯಾರೂ ನಿಮಗೆ ಹಾನಿ ಮಾಡೋದಿಲ್ಲ. ನೀವು ಇಷ್ಟು ದಿನಗಳಿಂದ ಅನುಭವಿಸಿದ ನೋವು ಮತ್ತು ತೊಂದರೆಗಳು ನಿಮಗೆ ಪಾಠ ಕಲಿಸಲು ಬಂದವು. ಈಗ ಅವುಗಳ ಫಲವನ್ನು ಪಡೆಯಲು ಸಮಯ ಬಂದಿದೆ. ಮೇಷರಾಶಿಯವರೇ, ಭಯಪಡದೆ, ಸಂಶಯ ಪಡದೆ, ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ರಿ. ಯಾಕೆಂದರೆ ಈಗ ನಿಮ್ಮ ಸಮಯ ಶುರುವಾಗಿದೆ. ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ ಮತ್ತು ಇದು ನಿಮ್ಮನ್ನು ಯಶಸ್ಸಿನ ದಾರಿಯತ್ತ ಕೊಂಡೊಯ್ಯುವ ಒಂದು ಮಹತ್ವದ ಹಂತವಾಗಿದೆ. ಸರಿಯಾದ ಸಮಯದಲ್ಲಿ ನಿಮಗೆ ಎಲ್ಲವೂ ದೊರೆಯುತ್ತೆ. ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ ಮತ್ತು ಯಾವಾಗಲೂ ಸಕಾರಾತ್ಮಕವಾಗಿರಿ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಮತ್ತು ನಿಮ್ಮದು ಯಾವ ನಕ್ಷತ್ರ, ಮನೆ ದೇವರು ಯಾರು ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.